ಜಂಟಿ ಅಧಿವೇಶನವನ್ನ 3 ದಿನ ವಿಸ್ತರಣೆ ಮಾಡಲಾಗಿದೆ. ಬಿಎಸಿ ಸಭೆಯಲ್ಲಿ 3 ದಿನ ಸದನ ವಿಸ್ತರಣೆಗೆ ನಿರ್ಧಾರ ಮಾಡಲಾಗಿದೆ. ಈ ಜಂಟಿ ಅಧಿವೇಶನ ಜನವರಿ 31ಕ್ಕೆ ಮುಗಿಯಬೇಕಿತ್ತು. ಆದರೆ ಜನವರಿ 31ರಂದು ಶನಿವಾರ ಇರೋದ್ರಿಂದ ಅಂದು ಸದನ ನಡೆಸೋದು ಬೇಡ ಅಂತ ನಿರ್ಧರಿಸಿದ್ದು, ಅದರ ಬದಲಾಗಿ ಸೋಮವಾರದಿಂದ ಫೆಬ್ರವರಿ 4ರವರೆಗೆ ಸದನ ನಡೆಸಲು ನಿರ್ಧರಿಸಲಾಗಿದೆ. ಇಂಧನ ಇಲಾಖೆಯಲ್ಲಿ ಉತ್ತರ ಭಾರತೀಯರಿಗೆ ಟೆಂಡರ್ ನೀಡುವ ವಿಚಾರಕ್ಕೆ ಗಲಾಟೆ ಆಗಿದೆ ಎನ್ನಲಾಗಿದೆ. ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಸಿಎಂಗೆ ಕರ್ನಾಟಕದ ಕೆಲ ಕಾಂಟ್ರಾಕ್ಟರ್ಸ್ಗಳು ದೂರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಕಚೇರಿಯಿಂದ ಪಂಕಜ್ ಕುಮಾರ್ ಪಾಂಡೆಗೆ ನೋಟಿಸ್ ಕೊಡಲಾಗಿತ್ತು. ಆದರೆ 8 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಪಂಕಜ್ ಪಾಂಡೆ ಸಿಎಂ ಭೇಟಿಯಾಗಿಲ್ಲ, ಫೋನ್ ಕೂಡ ರಿಸೀವ್ ಮಾಡಲಿಲ್ಲ. ಪಾಂಡೆ ಅವರ ಸಸ್ಪೆಂಡ್ ಮಾಡುವಂತೆ ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಸಿಎಂ ಸೂಚನೆ ಕೊಟ್ಟಿದ್ರು. ಈ ವಿಷಯ ಗೊತ್ತಾಗಿ ಪಾಂಡೆ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಸಿಎಂ ಗರಂ ಆಗಿದ್ದು, ಇದೇ ವಿಚಾರಕ್ಕೆ ಸಚಿವ ಜಾರ್ಜ್ ಬೇಸರಗೊಂಡಿದ್ರಂತೆ, ಅಲ್ಲದೆ ರಾಜೀನಾಮೆಗೂ ಮುಂದಾಗಿದ್ರಂತೆ. ಬಳಿಕ ಪಾಂಡೆ ಕರೆಸಿ ಸಸ್ಪೆಂಡ್ ವಿಚಾರವಾಗಿ ಮಾತನಾಡಿದ್ದಾರೆ. ಈಗ ಜಾರ್ಜ್ ಮನವಿ ಬಳಿಕ ಸಿಎಂ ಸಿದ್ದರಾಮಯ್ಯ ಪಾಂಡೆ ಅವರ ಸಸ್ಪೆಂಡ್ ನಿರ್ಧಾರ ಕೈಬಿಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರ ಹಸ್ತಕ್ಷೇಪ ಇದೆ ಎನ್ನುವ ಆರೋಪ ಕೂಡ ಇದೆ. ಸಚಿವ ಕೆಜೆ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ರು ಅಂತ ಸದನದಲ್ಲಿ ವಿಪಕ್ಷ ಸದಸ್ಯರು ಪ್ರಸ್ತಾಪಿಸಿದ್ರು. ಈ ವಿಚಾರದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಜಾರ್ಜ್ ಉತ್ತರ ಕೊಟ್ಟಿದ್ದಾರಲ್ಲಪ್ಪ, ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ, ಇದೆಲ್ಲ ಸುಳ್ಳು ಆರೋಪ ಅಷ್ಟೇ ಎಂದಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ. ಇನ್ನು ವಿಧಾನಸೌಧದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ವದಂತಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಸ್ತಕ್ಷೇಪ ಆಗಿಲ್ಲ ಅಂತ ಈಗಾಗಲೇ ಹೇಳಿದ್ದೇನೆ. ಒಬ್ಬರು ಸಚಿವರು ರಾಜೀನಾಮೆ ಕೊಡೋದು ಅಷ್ಟು ಸುಲಭನಾ? ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟು ಹಿಡಿಯುವುದಿಲ್ಲ. ಯತೀಂದ್ರ ಅವರದ್ದು ನಮ್ಮ ಇಲಾಖೆಯಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ಪಂಕಜ್ ಕುಮಾರ್ ಪಾಂಡೆ ವಿಚಾರ ಎಲ್ಲವೂ ಕೂಡ ಸೃಷ್ಟಿ ಅಷ್ಟೇ ಎಂದಿದ್ದಾರೆ. ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಈಗ ಸುಲಭನಾ? ಕೊಡ್ತಾರಾ? ಕೊಡ್ಬೇಕಾದ್ರೆ ಬಂದ್ಬಿಟ್ಟು ಹೇಳ್ತೀವಿ ನಿಮಗೆ. ನೋಡಿ, ನೀವು ಸುಮ್ಮನೆ ನೋಡಿ, ಎಸಿಗಳು ಬರೋದು, ಡಿಸಿಗಳು ಬರೋದು, ಎಸ್ಪಿಗಳು ಬರೋದು, ಅವ್ರಿಗೆ ವರ್ಗಾವಣೆ ಆಗೋದು ಮಾಮೂಲು ಆಗ್ತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟು ಹಿಡಿಯುವುದಿಲ್ಲ. ಹೋಗ್ಬಿಟ್ರು ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದುಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR ಅವರು ಮಾಡ್ತಾರೆ, ಅದು ಮಾಡ್ತಾರೆ. ಗೃಹಲಕ್ಷ್ಮಿ ಆಯಿತು. ಈಗ ಅನ್ನಭಾಗ್ಯದ ಹಣ ಬಾಕಿ ವಿಚಾರದ ಬಗ್ಗೆ ವಿಧಾನಸಭೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪ ಮಾಡಿದ್ದಾರೆ. ಈ ಸರ್ಕಾರ 2025ರ ಜನವರಿ ತಿಂಗಳ ಅಕ್ಕಿ ಹಾಗೂ ಹಣ ಫಲಾನುಭವಿಗಳಿಗೆ ಜಮೆ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ. 1.27 ಕೋಟಿ ಪಡಿತರದಾರರಿಗೆ 657 ಕೋಟಿ ಬಾಕಿ ಉಳಿಸಿಕೊಂಡಿದೆ. 1 ವರ್ಷವಾದರೂ ಹಣ ಜಮೆ ಆಗಿಲ್ಲ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟ ಮುನಿಯಪ್ಪ, ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ, ಜನವರಿ ತಿಂಗಳಿನದ್ದು ಕೊಡಲು ಅವಕಾಶ ಸಿಗಲಿಲ್ಲ, ಕೇಂದ್ರ ಸರ್ಕಾರ ಸಕಾಲಕ್ಕೆ ಅಕ್ಕಿ ಕೊಡಲಿಲ್ಲ, ಹಾಗಾಗಿ ಕೊಟ್ಟಿಲ್ಲ ಅಂತ ಮುನಿಯಪ್ಪ ಉತ್ತರಿಸಿದ್ದಾರೆ. ಕಾಂತರಾಜ್ ವರದಿ ಪ್ರಸ್ತಾಪಿಸಿ ಹಳಿ ತಪ್ಪಿದ ನಾಯಕತ್ವ ಅಂತ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ. ಈ ಸರ್ಕಾರ ಜಾತಿ ಜನಗಣತಿಯ ಕಾಂತರಾಜ್ ವರದಿ ತಿರಸ್ಕಾರ ಮಾಡಿದೆ. ಸಿದ್ದರಾಮಯ್ಯ ಒಬಿಸಿ ಪರವಾಗಿದ್ದಾರೆ ಅಂತ ಮಾತನಾಡ್ತಿದ್ರು. ಆದರೆ ಕಾಂತರಾಜ್ ವರದಿ ಜಾರಿಗೆ ನಿಮ್ಮ ಕ್ಯಾಬಿನೆಟ್ನಲ್ಲೇ ವಿರೋಧ ವ್ಯಕ್ತವಾಯಿತು. ಡೆಲ್ಲಿಗೆ ನಿಮ್ಮನ್ನ ಕರೆಸಿ ಹೈಕಮಾಂಡ್ ತಿರಸ್ಕಾರ ಮಾಡಿದ್ರು, ಅದನ್ನ ಕಸದ ಬುಟ್ಟಿಗೆ ಹಾಕಿದ್ರೆ. ನಿಮ್ಮನ್ನ ಹಿಂದುಳಿದ ಚಾಂಪಿಯನ್ ಅಂತ ಕರೆಯಬೇಕಾ ಅಂತ ಮುಖ್ಯಮಂತ್ರಿಗಳನ್ನ ಸುನೀಲ್ ಪ್ರಶ್ನಿಸಿದ್ರು. ಕಾಂತರಾಜು ವರದಿಯನ್ನ ನಾನು ಜಾರಿಗೆ ತರ್ತೀನಿ, ಬಿಡೋದಿಲ್ಲ, ವರದಿಯನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಸ್ಟೈಲ್ನಲ್ಲಿ ಓಂಕರಿಸಿದಂತ ಮುಖ್ಯಮಂತ್ರಿಗಳು ಯಾಕೆ ನಿಮ್ಮ ಸಚಿವ ಸಂಪುಟದಲ್ಲಿ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ವಿರೋಧ ಆಯಿತು? ಡೆಲ್ಲಿಗೆ ನಿಮ್ಮ ಹೈಕಮಾಂಡ್ ಕರೆಸಿ ಆ ವರದಿಯನ್ನ ತಿರಸ್ಕಾರ ಮಾಡಿ ಅಂತೇಳಿ ಡೆಲ್ಲಿನಲ್ಲಿ ಅವ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಆ ವರದಿಯನ್ನ ಕಸದ ಬುಟ್ಟಿಗೆ ಬಿಸಾಕಿದ್ರಿ.
ಹೊಸ ಜಾತಿ ಗಣತಿ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಯಾವಾಗ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿ ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಒಂದ್ ಸೆಂಟೆನ್ಸ್ ಹೇಳಿಲ್ಲ ನೀವು. ನಿಮ್ಮನ್ನು ಹಿಂದುಳಿದ ಚಾಂಪಿಯನ್ ಅಂತ ನಾವು ಕರಿಬೇಕು. ಕಾಂತರಾಜು ಇನ್ನು ವಿಧಾನಸಭೆಯಲ್ಲಿ ಬಳ್ಳಾರಿ ಬ್ಯಾನರ್ ಗಲಭೆ ಬಗ್ಗೆ ಶಾಸಕ ಜನಾರ್ದನ್ ರೆಡ್ಡಿ ಪ್ರಸ್ತಾಪಿಸಿದ್ದಾರೆ. ಮನೆ ಮುಂದೆ ಬ್ಯಾನರ್ ಕಟ್ಟೋಕೆ 40 ಜನರು ಬಂದಿದ್ರು. ನಮ್ಮ ಮನೆ ಬಳಿ ಕಲ್ಲುಗಳನ್ನು ಸಂಗ್ರಹಿಸಲಾಗಿತ್ತು. ಅವರೆಲ್ಲ ಚಿಲ್ಲರೆ ರೌಡಿಗಳು. ರಾಮುಲು ಮೇಲೆ ದಾಳಿ ಮಾಡಲು ಮುಂದಾದ್ರು. ರಾಮುಲುಗೆ ಹಾಕ್ರೋ ಅಂತ ಕೂಗಿದ್ರು. ಆ ಸಮಯದಲ್ಲಿ ನಾನು ಬಂದೆ. ನಮ್ಮ ಮೇಲೂ ಗುಂಡಿನ ದಾಳಿಗೆ ಪ್ರಯತ್ನ ಮಾಡಿದ್ರು. ಪೊಲೀಸರು ಬಂದಿದ್ದಕ್ಕೆ ನಮಗೆ ರಕ್ಷಣೆ ಸಿಕ್ತು. ಸ್ಥಳಕ್ಕೆ MLA ಬರ್ತಾ ಇದ್ದಂತೆ ನನ್ನ ಮನೆ ಮೇಲೆ ದಾಳಿ ಆಯಿತು ಅಂತ ಹೇಳಿದ್ದು ರೆಡ್ಡಿ. ನಾನು ಈ ಪ್ರಕರಣವನ್ನ ಇಲ್ಲಿಗೆ ಬಿಡಲ್ಲ ಅಂತ ಹೋರಾಟ ಮಾಡ್ತೀನಿ ಅಂತ ಸದನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೀಗಲ್ ಆಗಿ 5,000 ಹುಡುಗರು ಯಾರು ಬಂದಿದ್ದಾರಲ್ಲ ಎಲ್ಲರೂ ಕೂಡ ಕಂಪ್ಲೀಟ್ ಆಟೋಗಳಲ್ಲಿ ಆ ಪೆಟ್ರೋಲ್ಗಳು. ಇನ್ನ ನಾನು ಕೆಲವೊಂದು ವಿಡಿಯೋಗಳು ಬಿಡುಗಡೆ ಮಾಡಿಲ್ಲ ಅಧ್ಯಕ್ಷರೇ. ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬ್ರಾಂದಿ ಶಾಪ್ಗಳು ಮುಂದೆ ನಿಂತ್ಕೊಂಡು 300 ಮಂದಿ 400 ಮಂದಿ ಹುಡುಗರು ಲಿಕ್ಕರ್ ಹಂಗೆ ಕುಡಿದು ಅದರಲ್ಲಿ ಪೆಟ್ರೋಲ್ ಕ್ಯಾನ್ಗಳಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಆಟೋಗಳಲ್ಲಿ ಹಾಕೊಂಡು ಬಂದರೆ ಪೊಲೀಸರು ಆಟೋಗಳೆಲ್ಲದನ್ನು ಕೂಡ ಸೀಸ್ ಮಾಡುವಂಥದ್ದು, ನೂಕುವಂಥದ್ದು, ಪೊಲೀಸರ ತಪ್ಪಿಸಿ ಬಾಟಲ್ ತಗೊಂಡು ಬಂದು ನಮ್ಮ ಮನೆ ಮೇಲೆ ಆಗ್ತಾ ಇರುವಂಥದ್ದು ಇವೆಲ್ಲ ನೋಡ್ತಾ ಇದ್ದೀವಿ. ನಾನೇನಂತಂದರೆ ಇಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ಇಲ್ಲೀಗಲ್ ಆಗಿ ಈಜಿ ಮನಿ ಏನು ಅರ್ನ್ ಮಾಡ್ತಾ ಇದ್ದಾರೆ, ಗಾಂಜಾಗಳು, ಡ್ರಗ್ಸು, ಮಟ್ಕ, ಕ್ಲಬ್ಗಳು, ಈ ಮೂಲಕ ಏನು ಅವ್ರಿಗೆ ಹಣ ಸಿಗ್ತಾ ಇದೆ. ಆ ಕಾರಣಕ್ಕೆ ಅದು ಮುಂದೆವರಿಬೇಕು ಅಂತಂದರೆ ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬನ ಇಲ್ಲಿ ನಾವು ಅಂತ್ಯ ಮಾಡಬೇಕು ಅನ್ನೋಂಥ ಒಂದು ಕಾರಣ ಇಲ್ಲಿ ಎದ್ದು ಕಾಣಿರುವಂಥ ಒಂದು ವಿಷಯ. ಗಾಲಿ ಜನಾರ್ದನ ರೆಡ್ಡಿ ಮಾತಿನ ವೇಳೆ ಶಾಸಕ ಶಿವಲಿಂಗೇಗೌಡ ಮಧ್ಯ ಪ್ರವೇಶಿಸಿದ್ರು. ಬಳ್ಳಾರಿಯಲ್ಲಿ ರಾಜಕೀಯ ಸಂಘರ್ಷ ನಡೆದಿದೆ. ಮನೆ ಮುಂದೆ ವಾಲ್ಮೀಕಿ ಫೋಟೋ ಹಾಕಿದ್ದಕ್ಕೆ ಯಾಕೆ ಕೋಪ? ನಮ್ಮ ಮನೆ ಮುಂದೆನೂ ಕೂಡ ಮಹಾತ್ಮರ ಫೋಟೋ ಹಾಕ್ತಾರೆ. ನಾವು ವಿರೋಧ ಮಾಡೋಕ್ಕಾಗುತ್ತಾ? ಅದಕ್ಕೆ ಸರ್ಕಾರದ ಮೇಲೆ ಯಾಕೆ ಆಪಾದನೆ ಮಾಡ್ತೀರಿ ಅಂತ ರೆಡ್ಡಿಗೆ ಪ್ರಶ್ನಿಸಿದ್ರು. ಅಧ್ಯಕ್ಷರೇ, ಬ್ಯಾನರ್ನ ಕಟ್ಟಿದ್ದಾರೆ. ಯಾರು ಕಟ್ಟಿದ್ರು? ವಾಲ್ಮೀಕಿಯವರ ಫೋಟೋವನ್ನು ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮನೆ ಕಾಂಪೌಂಡ್ಗೂ ಒಂದೊಂದ್ಸರಿ ತಂದು ಯಾರನ್ನ ಒಳ್ಳೆ ಮಹಾತ್ಮರ ಫೋಟೋ ಹಾಕ್ತಾರೆ. ಅದಕ್ಕೆ ನಾವು ಕಿತ್ತಾಕಕ್ಕಾಗುತ್ತಾ? ಅದಕ್ಕೆ ಗಲಾಟೆ ಮಾಡೋಕ್ಕಾಗುತ್ತಾ? ನಾವು ಮಹಾತ್ಮರ ಫೋಟೋ ಯಾರನ್ನಾರ ಕಾಂಗ್ರೆಸ್ನವ್ರ ಫೋಟೋನೋ ಇನ್ಯಾವೊಂದು ಫೋಟೋ ತಂದು ಕಾಂಪೌಂಡ್ಗೆ ಹಾಕಿದ್ರೆ ಕಿತಾಕಯ ಅಂತ ಹೇಳೋಣ. ವಾಲ್ಮೀಕಿ ಮಹಾತ್ಮನ ಫೋಟೋವನ್ನು ಹಾಕಿದ್ದಕ್ಕೆ ಕಿತ್ತಾಕ್ಯಕ್ಕೆ ಹೊರಟಾಗ ಅದು ಆ ವಾಲ್ಮೀಕಿ ರಾಮಾಯಣ ಬರೆದಂಥ ಒಬ್ಬ ಮಹಾನ್ ನಾಯಕ, ಮಹಾನ್ ಋಷಿಗಳು ಅಂಥವ್ರ ಫೋಟೋನ ಕಿತ್ತಾಕಿ ಅಂತ ಅಂದರು. ಅಲ್ಲಿಂದ ಘರ್ಷಣತ್ತು, ಒಬ್ರಿಗೊಬ್ರದ್ದು ಏನೋ ಆಗಿದೆ. ಅದನ್ನ ನಿಮ್ಮ ಸರ್ಕಾರ ವಿಫಲ ಅಂದ್ಬಿಟ್ರೆ ಯಾತಕ್ಕೆ ಸರ್ಕಾರ ವಿಫಲ ಆಗುತ್ತೆ? ಬಳ್ಳಾರಿ ಘಟನೆಯಲ್ಲಿ ಅವರವ್ರ ಪಕ್ಷದ ರಾಜಕಾರಣನ, ಅವರ ಸಿದ್ಧಾಂತಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಈಗ ರಾಜಕೀಯ ಪ್ರಮುಖ ಸುದ್ದಿ ನೋಡೋಣ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ಮುಂದೂಡಿಕೆ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಂಬಂಧಿ ರವಿ ಹಾಗೂ ರಾಜನ ನಡುವೆ ತೀವ್ರ ಪೈಪೋಟಿ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶದಿಂದ ಚುನಾವಣೆ ಮುಂದೂಡಿಕೆ ಮಾಡಲಾಗಿದೆ. ಹೈಕಮಾಂಡ್ ನಿರ್ದೇಶನದಂತೆ ಸಿಎಂ ಸಿದ್ದರಾಮಯ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯನ್ನ ಮುಂದೂಡಿದ್ದಾರೆ. ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಬೆಳ್ಳಿ ಪ್ರಕಾಶ್ ಹಾಗೂ ಶರಣಗೌಡ ಬಯ್ಯಾಪುರ್ ಮತ್ತೆ ನಾಮಪತ್ರವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನಲ್ಲ ಚುನಾವಣಾಧಿಕಾರಿ ಮುಂದೂಡಿರುವುದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರಾಜೇಂದ್ರ ರಾಜಣ್ಣ, MLC ರವಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ನಾನು ಮಾಡಿಲ್ಲ. ರಿಟರ್ನಿಂಗ್ ಆಫೀಸರ್ ಮಾಡಿರೋದು ನಾನಲ್ಲ, ನಾನು ಮಾಡಿಲ್ಲ. ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಇನ್ನು 2 ತಿಂಗಳಂದ್ರೆ ಇನ್ನು 6 ತಿಂಗಳಾದ್ರೂ ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲೇ 2 ಮಾತಿದೆ. ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲ ಅವ್ರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ಎಲ್ಲರೂ ಯಾವ ರೀತಿ ಕೇಳ್ತಾರೋ ಆ ರೀತಿಯಾಗಿ ನಾನು ಕೂಡ ವರಿಷ್ಠರ ಬಳಿ ಕೇಳ್ಕೊಂಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳೇನೇ, ಇಲ್ಲ ನೀನು ಕೋಆಪರೇಟಿವ್ ಅಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು, ಆಯಿತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು. ಅದನ್ನು ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸಿದೆ. ತಮ್ಮ ಮಾತು
ಕೊಟ್ಟಿದ್ದೀರಿ. ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ. ತಾವೇನು ನಿರ್ದೇಶನ ಕೊಡ್ತೀರಿ ಆ ನಿರ್ದೇಶನಕ್ಕೆ ನಾವೆಲ್ಲ ಸಹಮತ ಒಪ್ಪಿರ್ತೀವಿ. 2026-27ರ ಬಜೆಟ್ ಸಿದ್ಧತೆಗಾಗಿ ಸಿಎಂ ಪೂರ್ವಭಾವಿ ಸಭೆ ಕರೆದಿದ್ದಾರೆ. ಫೆಬ್ರವರಿ 2ರಿಂದ ಇಲಾಖಾವಾರು ಸಭೆ ನಡೆಯಲಿದೆ. ಇಲಾಖಾ ಸಚಿವರು, ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಮತ್ತು ಅಗತ್ಯ ಮಾಹಿತಿ ದಾಖಲೆ ಸಮೇತ ಸಭೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಪ್ರತಿದಿನ 10ರಿಂದ 12 ಇಲಾಖೆಗಳ ಅಧಿಕಾರಿಗಳ ಜೊತೆ ಚರ್ಚೆ ನಡೆಯಲಿದ್ದು, ಶಕ್ತಿ ಭವನದಲ್ಲಿ 5 ದಿನ ಸಭೆ ನಡೆಯಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರ ಸಂಘ ಮತ್ತೆ ಸಿಡಿದೆದ್ದಿದೆ. ಚಾಮರಾಜಪೇಟೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್, ರಾಜ್ಯ ಸರ್ಕಾರದಿಂದ 37,370 ಕೋಟಿ ಹಣ ಬಾಕಿ ಬರಬೇಕಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿಗೆ 100 ಪುಟಗಳ ಪತ್ರವನ್ನು ಬರೆದಿದ್ದೇವೆ. ಈ ಸರ್ಕಾರದಲ್ಲೂ ಕೂಡ ಪರ್ಸೆಂಟೇಜ್ ಜಾಸ್ತಿ ಆಗಿರುವುದು ನಿಜ. ಸಚಿವರ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ರಾಹುಲ್ ಗಾಂಧಿ ಗಮನಕ್ಕೂ ತರ್ತೀವಿ. ಸಿಎಂ ಸಭೆ ಕರೆದು ಮಾತಾಡದಿದ್ರೆ ಮಾರ್ಚ್ 5ರಿಂದ ಎಲ್ಲ ಇಲಾಖೆಗಳ ಕಾಮಗಾರಿ ಸ್ಥಗಿತ ಮಾಡ್ತೇವೆ. ಅಂದೇ ಕಮಿಷನ್ ದಂಧೆ ಬಗ್ಗೆ ಮಾಹಿತಿ ಬಹಿರಂಗ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರ ಅಂತಂದೇಳಿ 6 ತಿಂಗಳು ಹೇಳ್ಬೋದು, ಹಿಂದಿನ ಸರ್ಕಾರ ಅಂತಂದೇಳಿ 1 ವರ್ಷ ಹೇಳ್ಬೋದು, 1-2 ವರ್ಷಗಟ್ಟಲೆ ಹಿಂದಿನ ಸರ್ಕಾರ ಅಂದರೆ ನಾವೇನು ತಪ್ಪು ಮಾಡಿದ್ವಿ? ಅಮಾಯಕರು. ಎಲ್ಲ ಇಲಾಖೆಯಲ್ಲೂ ಸಹ ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ಜಾಸ್ತಿ ಇದೆ, ಬೇರೆ ಕೇಳಬೇಡಿ. ನಾವು ಗುರುವಾರ ನೆಕ್ಸ್ಟ್ ಮಾರ್ಚ್ 25ನೇ ತಾರೀಕಲ್ಲಿ ನಾವು ಒಂದು ಬೃಹತ್ ಸುಮಾರು 15ರಿಂದ 20,000 ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು 1 ವಾರ ಕೆಲಸ ನಿಲ್ಲಿಸೋದಕ್ಕೆ. ಇದಕ್ಕೇನು ಗೊತ್ತಾ, ಅದಕ್ಕಾಗಲೇ ನಾವು ಪೂರ್ವಭಾವಿಯಾಗಿ ದೊಡ್ಡ ಕಾಂಟ್ರಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತೀವಿ, ಕೆಲಸ ನಿಲ್ಲಿಸ್ತೀವಿ ಅಂತಂದೇಳಿ. ಹಿಂದಿನ ಸರ್ಕಾರ ಅಂತಂದು ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ಚಪ್ಪಲಿ ರಾಜೀವ್ ಗೌಡ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆರೋಪಿ ರಾಜೀವ್ ಗೌಡನನ್ನ ಇವತ್ತು ಮಂಗಳೂರಿಗೆ ಪೊಲೀಸರು ಕರೆತಂದು ಮಹಜರು ನಡೆಸಿದ್ದಾರೆ. ಪಟ್ಟನಾಡಿಯಲ್ಲಿರುವಂತಹ ಪಚ್ಚನಾಡಿಯಲ್ಲಿ ಜಾಕ್ ಈಕೋ ರೆಸಾರ್ಟ್ನಲ್ಲಿ ಮಹಜರು ಮಾಡಿದ್ರು. ಇದಕ್ಕೂ ಮೊದಲು ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಮಹಜರು ಮಾಡಿದ್ರು. ಕಾರನ್ನ ಅಡ್ಡಗಟ್ಟಿ 10 ಲಕ್ಷ ದರೋಡೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಣ್ಣೇಗಾಲ ಬಳಿ ಜನವರಿ 7ರಂದು ಕೇರಳ ಮೂಲದ ಚಿನ್ನದ ವ್ಯಾಪಾರಿಗಳನ್ನ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. ಚಿನ್ನ ಮಾರಾಟ ಮಾಡಿ 10 ಲಕ್ಷವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಈ ವೇಳೆ ಕಾರು ಅಡ್ಡಗಟ್ಟಿ ಚಾಕು ತೋರಿಸಿ 10 ಲಕ್ಷ ದರೋಡೆ ಮಾಡಿದ್ದಾರೆ. ಈ ಘಟನೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದ್ದು, ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಸಾಲ ತೀರಿಸಲು ರಾಬ್ರಿ ಕತೆ ಕಟ್ಟಿ ಹಣ ಲಪಟಾಯಿಸಿದ್ದ ಆರೋಪಿಯನ್ನ ಕಲಬುರಗಿ ಜಿಲ್ಲೆಯ ವಾಡಿ ಪೊಲೀಸರು ಬಂಧಿಸಿದ್ದಾರೆ. ರಾಬ್ರಿ ಸೀನ್ ಕ್ರಿಯೇಟ್ ಮಾಡಿ 5.5 ಲಕ್ಷ ಹಣ ಲಪಟಾಯಿಸಿದ್ದ ಬಾಪುಗೌಡ ನಾಚವಾರ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿತ್ತಾಪುರ ತಾಲೂಕಿನ ಅಳ್ಳೊಳ್ಳಿ ಗ್ರಾಮದ ಜ್ಯೋತಿ ವೈನ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬಾಪುಗೌಡ 5.5 ಲಕ್ಷ ಹಣ ಕದ್ದು ರಾಬ್ರಿ ಮಾಡಿ ಕತೆಯನ್ನ ಕಟ್ಟಿದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸರ್ಕಾರಿ ನೌಕರರಿಗೆ ಖಾದಿ ಬಟ್ಟೆ ಕಡ್ಡಾಯ ಮಾಡಲಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಕಡ್ಡಾಯಕ್ಕೆ ನಿರ್ಧರಿಸಲಾಗಿದೆ. ಸರ್ಕಾರಿ ಸ್ವಾಮ್ಯದ ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿಯೇ ಖಾದಿ ಬಟ್ಟೆ ಖರೀದಿಸಬೇಕು. ಪುರುಷ ನೌಕರರು ಖಾದಿ ಬಟ್ಟೆಯ ಪ್ಯಾಂಟ್ ಶರ್ಟ್, ಓವರ್ ಕೋಟ್ ಧರಿಸಬೇಕು. ಇನ್ನು ಮಹಿಳೆಯರು ಸಿಲ್ಕ್ ಸೀರೆ, ಚೂಡಿದಾರ ಬಳಕೆಗೆ ಸೂಚಿಸಿದ್ದು ಏಪ್ರಿಲ್ 24ರಂದು ಸರ್ಕಾರ ಇದಕ್ಕೆ ಚಾಲನೆ ಕೊಡಲಿದೆ. ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಪೊಲೀಸ್ ಸಿಬ್ಬಂದಿಯ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವಕ್ಕೆ ಸಾಂದರ್ಭಿಕ ರಜೆ ನೀಡುವಂತೆ ಆದೇಶ ಮಾಡಲಾಗಿದೆ. ಡಿಜಿ ಸಲೀಂ ಪೊಲೀಸರಿಗೆ ರಜೆ ನೀಡುವಂತೆ ಆದೇಶಿಸಿದ್ದಾರೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪವಿತ್ರ ದೈವಕ್ಕೆ ಅಪಹಾಸ್ಯ ಮಾಡಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪದ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಮೂಲದ ವಕೀಲ ಪ್ರಶಾಂತ್ ಮೆಥಲ್ 1ನೇ ಹೆಚ್ಚುವರಿ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದೂರು ದಾಖಲಿಸಿದ್ದಾರೆ. ಕೋರ್ಟ್ ಆದೇಶದನ್ವಯ ಎಫ್ಐಆರ್ ದಾಖಲಾಗಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಎಂ ಹಾಗೆ ಕೋರ್ಟ್ ಆದೇಶದ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ. ದೂರುದಾರರು ಪಿಸಿಆರ್ ದಾಖಲಿಸಿದ್ದಾರೆ. ಅವರಿಗೆ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ನಡೆಸಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಾಗ ಆ್ಯಕ್ಟರ್ ರಣವೀರ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಮೆಂಟ್ಗೆ ಸಂಬಂಧಿಸಿದಂತೆ ದೂರುದಾರರು
ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವ ನಿಟ್ಟಿನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ವೇದಿಕೆ ಮೇಲೆ. ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯಕ್ಕೆ ಕೇಳಿದಾಗ ನ್ಯಾಯಾಲಯದ ಆದೇಶದ ಮೇಲೆಗೆ ಪ್ರಕರಣ ದಾಖಲಾಗಿದೆ. ಮುಂದಿನ ಪ್ರಕರಣ ತನಿಖೆಯನ್ನು ಕೈಗೊಳ್ಳಲಾಗುವುದು. ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುವಂಥದ್ದು. ಸೊ ಸೆಕ್ಷನ್ಸ್ ಆಫ್ BNSS 3 ಸೆಕ್ಷನ್ಸ್ ಅದರಲ್ಲಿ ಸೇರಿಸಿದೆ. ಗೋವಾ ದೇಶದ ಸುದ್ದಿಗಳನ್ನು ನೋಡೋಣ. ಬಿಜೆಪಿ ಸೇರ್ಪಡೆಯ ವದಂತಿ ಮತ್ತು ಪಕ್ಷದ ನಾಯಕತ್ವದೊಂದಿಗೆ ಅಂತರ ಕಾಯ್ದುಕೊಂಡಿದ್ದಾರೆ ಎಂಬ ವದಂತಿ ನಡುವೆ ಸಂಸದ ಶಶಿ ತರೂರ್ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದಾರೆ. 90 ನಿಮಿಷಗಳ ಕಾಲ ವಿವಿಧ ವಿಚಾರಗಳ ಕುರಿತು ಮಾತುಕತೆ ನಡೆಸಿದ್ದಾರೆ. ಸಭೆಯ ನಂತರ ಮಾತನಾಡಿದ ಶಶಿ ತರೂರ್, ನಾವೆಲ್ಲರೂ ಒಂದೇ ದಾರಿಯಲ್ಲಿ ಸಾಗುತ್ತಿದ್ದೇವೆ ಅಂತ ಹೇಳಿದ್ದಾರೆ. ವಿಶ್ವವಿದ್ಯಾಲಯ ಹಾಗೂ ಕಾಲೇಜುಗಳಲ್ಲಿ ಜಾತಿ ತಾರತಮ್ಯ ತಡೆಗೆ ಯುಜಿಸಿ ರೂಪಿಸಿರುವ ನಿಯಮಗಳ ಜಾರಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಯುಜಿಸಿ ನಿಯಮಗಳನ್ನು ಮರುಪರಿಶೀಲಿಸಬೇಕು ಅಂತ ಸಿಜೆಐ ಸೂರ್ಯಕಾಂತ್ ಅವರ ಪೀಠ ನಿರ್ದೇಶಿಸಿದೆ. ನೂತನ ನಿಯಮದಲ್ಲಿ ಕೆಲವು ಆಕ್ಷೇಪಾರ್ಹ ಅಂಶಗಳಿವೆ. ಈ ನಿಯಮದಿಂದಾಗಿ ಕಾಲೇಜುಗಳಲ್ಲಿ ಜಾತಿ ತಾರತಮ್ಯ ಹೆಚ್ಚಾಗಬಹುದು. ಕೋರ್ಟ್ ಮಧ್ಯಪ್ರವೇಶಿಸದೆ ಹೋದರೆ ಸಮಾಜದಲ್ಲಿ ಜಾತಿಗಳ ಮಧ್ಯೆ ಅರಾಜಕತೆ ಹೆಚ್ಚಾಗಬಹುದು ಅಂತ ಪೀಠ ಅಭಿಪ್ರಾಯಪಟ್ಟಿದೆ. ಪ್ರಿಯಕರನೊಂದಿಗೆ ಮದುವೆಯಾಗಲು ನಿರಾಕರಿಸಿದ್ದಕ್ಕೆ ಪೋಷಕರನ್ನೇ ಅರವಳಿಕೆ ಇಂಜೆಕ್ಷನ್ ನೀಡಿ ಮಗಳು ಕೊಲೆ ಮಾಡಿದ್ದಾಳೆ. ತೆಲಂಗಾಣದ ವಿಕಾರಾಬಾದ್ ಜಿಲ್ಲೆಯ ಬಂಟ್ವಾರಂ ಮಂಡಲದ ಎಚಾರಂ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಡು ರಸ್ತೆಯಲ್ಲಿ ಮಹಿಳೆಯೊಬ್ಬರು ನಮಾಜ್ ಮಾಡಿರುವಂತಹ ಘಟನೆ ಕೇರಳದ ಪಾಲಕ್ಕಾಡ್ನಲ್ಲಿ ನಡೆದಿದೆ. ರಸ್ತೆಯಲ್ಲಿ ವಾಹನಗಳ ಓಡಾಟ ಇದ್ರೂ ಕೂಡ ರಸ್ತೆಯಲ್ಲೇ ಮಹಿಳೆ ನಮಾಜ್ ಮಾಡಿದ್ದಾಳೆ. ವಿದೇಶದ ಸುದ್ದಿ ನೋಡೋಣ. ದಕ್ಷಿಣ ಆಫ್ರಿಕಾದ ಕ್ವಾಜುಲು ನಟಾಲ್ನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ 11 ಜನ ಮೃತಪಟ್ಟಿದ್ದಾರೆ. ಡರ್ಬನ್ ಎಂಬಲ್ಲಿ ಟ್ರಕ್ ಮತ್ತು ಟ್ಯಾಕ್ಸಿ ನಡುವೆ ಭೀಕರ ಅಪಘಾತ ನಡೆದಿದ್ದು ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಟ್ರಕ್ ಎದುರುಗಡೆ ಬರ್ತಾ ಇದ್ದ ಟ್ಯಾಕ್ಸಿಗೆ ಡಿಕ್ಕಿ ಹೊಡೆದಿದೆ. ಪ್ರಯಾಣಿಕರ ವಿಮಾನ ಪತನಗೊಂಡಿರುವಂತಹ ಘಟನೆ ಉತ್ತರ ಕೊಲಂಬಿಯಾದಲ್ಲಿ ನಡೆದಿದೆ. ವಿಮಾನವು ಕುಕುಟಾದಿಂದ ಓಕಾನಾಗೆ ಹೋಗ್ತಾ ಇದ್ದಂತಹ ವೇಳೆ ಅವಘಡ ಸಂಭವಿಸಿದ್ದು ಪರ್ವತ ಪ್ರದೇಶದಲ್ಲಿ ಪತನಗೊಂಡಿದೆ. ಈ ಘಟನೆಯಲ್ಲಿ ವಿಮಾನದಲ್ಲಿದ್ದ 36 ವರ್ಷದ ಸಂಸದ ಡಿಯೋಹೆನಸ್ ಕ್ವಿಂಟೆರೋ ಮತ್ತು ಸಂಸದ ಸ್ಥಾನದ ಅಭ್ಯರ್ಥಿ ಕಾರ್ಲೋಸ್ ಸೆಲ್ಸಾಡೋ ಸಾವನ್ನಪ್ಪಿದ್ದಾರೆ. ಕೊಲಂಬಿಯಾದ ಮೆಡೆಲಿನ್ನಲ್ಲಿ ಭಾರೀ ಮಳೆ ಅಬ್ಬರಿಸಿದೆ. ಈ ಮಳೆಯಲ್ಲಿ ತೀವ್ರ ಪ್ರವಾಹ ಉಂಟಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇತ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನಲ್ಲೂ ಕೂಡ ವರ್ಣಾರ್ಭಟ ಜೋರಾಗಿದೆ. ಭಾರೀ ಮಳೆಯಿಂದ ನಗರದ ಹಲವು ಕಡೆ ಜಲಾವೃತವಾಗಿದ್ದು ಜನರು ಪರದಾಡುವಂತಾಗಿದೆ. ಇನ್ನು ಸ್ಪೇನ್ನ ಜೈನ್ ಪ್ರಾಂತ್ಯದಲ್ಲಿಯೂ ಭಾರೀ ಮಳೆಯಾಗಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಡೋನೇಷ್ಯಾದಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದ್ದು ಜನಜೀವನ ಸಂಪೂರ್ಣ ಸಂಕಷ್ಟಕ್ಕೆ ಸಿಲುಕಿದೆ.